ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ನಿಮ್ಮೆಲ್ಲರ ಮುಖ್ಯ ಗಮನಕ್ಕೆ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಿಂದ ನೋಡಿ 16ನೇ ತಾರೀಕು ಭಾನುವಾರದಂದು ಎಲ್ಲರಿಗೂ ಭಾನುವಾರ ರಜೆ ಇರುತ್ತೆ. ಖಂಡಿತವಾಗ್ಲೂ ನಾಗಶಾಂತಿ ಹೋಮಕ್ಕೆ ನೀವೆಲ್ಲರೂ ಬರ್ಬೋದು. ನೋಡಿ, ಅವತ್ತಿನ ದಿನ ಸಂತಾನಹೀನ ಸಮಸ್ಯೆಗಳಿಗೆ ಪದೇ ಪದೇ ಗರ್ಭಪಾತಗಳಾಗ್ತಾ ಇದೆ, ಮಕ್ಕಳು ಹುಟ್ಟಿ ಸಾಯ್ತಾ ಇದ್ದಾರೆ, IVU ಹೋಗಿದ್ದೀವಿ, ನಮಗೆ ಫೇಲ್ಯೂರ್ ಆಗ್ತಾ ಇದೆ, ಆದರೂ ಆಗ್ತಾ ಇಲ್ಲ, ಅಥವಾ ನಮಗೆ ಗರ್ಭ ಧರಿಸಲಿಕ್ಕೆ ತುಂಬ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲೂ, ಅದರ ಜೊತೆಗೆ ವೈವಾಹಿಕ ದೋಷಗಳಿಗೆ ಅಂದರೆ ಗಂಡ ಹೆಂಡತಿಯರು ಮದುವೆಯಾಗಿ ತುಂಬ ಜಗಳಗಳಾಗ್ತಾ ಇದೆ, ಡೈವರ್ಸ್ಗೆ ಹೋಗ್ತೋಗಿದೆ, ಅವ್ರ ಕಡೆಯವರು ಸೆಟ್ಲ್ ಆಗ್ತಾ ಇಲ್ಲ, ಇವ್ರ ಕಡೆಯವರು ಮಾತುಕತೆಗೆ ಬರ್ತಾ ಇಲ್ಲ, ಕೋರ್ಟಿಗೂ ಬರ್ತಾ ಇಲ್ಲ, ಹಾಗೇನೇ ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ, ನಮಗೆ ಎಷ್ಟೋ ವರ್ಷಗಳಿಂದ ಮದುವೆಗೆ ಅಂತ ನೋಡ್ತಾ ಇದ್ದೀವಿ, ನಿಂತು ಕಾರ್ಯಗಳಾಗ್ತಾ ಇದೆ, ಅಥವಾ ಇನ್ನೇನು ಹತ್ತಿರಕ್ಕೆ ಬರ್ತಾ ಇದೆ, ನಮಗೆ ವಿವಾಹ ಆಗ್ತಾ ಇಲ್ಲ ಅಂಥವರು ಸಮೇತ, ಜೊತೆಗೆ ಪಿತೃಗಳಿಗೆ ದೋಷಗಳು ಅಂದಾಗ ನಮಗೆ ಜಾತಕದಲ್ಲಿ ಪಿತೃದೋಷಗಳಿದೆ, ಅಥವಾ ಮಾತೃದೋಷ ಇದೆ, ಅಥವಾ ಸ್ತ್ರೀ ಶಾಪ ಇದೆ, ಅಥವಾ ನಮಗೆ ಸರ್ಪಶಾಪ ಇದೆ, ಸರ್ಪ ದೋಷಗಳಿದೆ, ಜೊತೆಗೆ ನಮಗೆ ಯಾವುದೋ ಪೈಶಾಚಿಕವಾದಂತಹ ಗ್ರಹ ದೋಷಗಳಿದೆ, ನಮಗೆ ಯಾರೋ ತಂತ್ರ ಪ್ರಯೋಗ ಮಾಡಿದರೆ, ನಮಗೆ ಶತ್ರುಬಾಧೆ ಇದೆ, ಮಾಂತ್ರಿಕ ಬಾಧೆಗಳಾಗಿದೆ, ಅದರ ಜೊತೆಗೆ ನಮ್ಮನ್ನು ಯಾರೋ ಬಂಧನ ಮಾಡ್ತಾ ಇದ್ದಾರೆ, ಜೊತೆ ಯಾರೋ ನಮ್ಮನ್ನು ಪರಸ್ತ್ರೀ ಸಂಘಕ್ಕೆ ನಮ್ಮನ್ನು ತಳ್ತಾ ಇದ್ದಾರೆ, ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಅದರ ಜೊತೆಗೆ ನಮಗೆ ಕುಲದೇವರು ಗೊತ್ತಿಲ್ಲ, ಮನೆ ದೇವರು ಗೊತ್ತಿಲ್ಲ, ನಾವು ಹರಕೆಗಳನ್ನು ಹೊತ್ತಿದ್ದೀವಿ, ಹರಕೆಗಳು ನಮಗೆ ಮರೆತು ಹೋಗಿದೆ, ಅಥವಾ ನಾವು ದೈವಕ್ಕೆ ಒಂದು ಅಪಚಾರ ಮಾಡಿದ್ದೀವಿ ಅಂತ ಯಾರೋ ನಿಮಗೆ ಹೇಳಿರ್ತಾರೆ ಜನ್ಮ ಕುಂಡಲಿಯನ್ನು ನೋಡಿ ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ. ಅವರೆಲ್ಲರೂ ನಿಮ್ಮೆಲ್ಲರ ಗಮನಕ್ಕೆ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ 16ನೇ ತಾರೀಕು ಭಾನುವಾರದಂದು ಗಣಪತಿ ಹೋಮ, ಜೊತೆಗೆ ನವಗ್ರಹ ಹೋಮ, ನಾಗಶಾಂತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮೆಲ್ಲ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಇಂತಹ ಹೋಮಗಳಿಗೆ ಬಂದು ನಾವು ಭೇಟಿಯಾಗಿ ಆ ದೇವರ ಒಂದು ಆಶೀರ್ವಾದವನ್ನು ಪಡೆಯೋದರಿಂದ ಖಂಡಿತವಾಗಲೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕೆ ದಾರಿ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕೋರ್ಟು ಕಚೇರಿಗಳು 20-25 ವರ್ಷದಿಂದ ಹರಿತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮುಂಚಿತವಾಗಲೇ ನೀವು ಒಂದಿಷ್ಟು ಹಣ ಅಂತ ಇರುತ್ತೆ, ಅದನ್ನು ನೀವು ಪಾವತಿಸಿ ಕ್ಷೇತ್ರಕ್ಕೆ ನೀವು ಪಾವತಿಸಿ ಆ ನಂತರದಲ್ಲಿ ನೀವು ಭಾಗಿಯಾಗಿ ಬೇರೆ ಎಲ್ಲರೂ ಬೇರೆ ಥರದಲ್ಲೂ ನೀವು ಸಮರ್ಪಕವಾಗಿ ಖಂಡಿತವಾಗಲೂ ಆ ದೇವಿಯ ಅನುಗ್ರಹ, ಆ ನಾಗದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು. ಬರಬೇಕಾದ್ರೆ ಆದಷ್ಟು ಜೀನ್ಸು, ಚಡ್ಡಿ, ಮಿಡ್ಡಿ, ಶಾರ್ಟ್ಸು, ಸ್ಲೀವ್ಲೆಸ್ಸು ಅಂತಹ ಒಂದು ಬಟ್ಟೆಯನ್ನು ಧರಿಸದೆ ಶುಭ್ರವಾದಂತಹ ಒಗೆದಿರುವಂತಹ ಬಟ್ಟೆಗಳನ್ನು ಧರಿಸಿಕೊಂಡು, ಜೊತೆಗೆ ನಿಮ್ಮೆಲ್ಲ ಅಹಂಕಾರವನ್ನು ತ್ಯಾಜ್ಯ ಮಾಡಿ ಪ್ರೀತಿ ಭಕ್ತಿಯಿಂದ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.